ಸೊ ಡ್ರೋನ್ ಪ್ರತಾಪ್ ಒಂದು ಲೈಫಲ್ಲಿ ಸಾಕಷ್ಟು ಮುಂಚೆ ಸಮಸ್ಯೆಗಳಾಗಿತ್ತು. ಬಟ್ ಒಳಗಡೆ ಬಂದ ಮೇಲೆ ನಮಗೆ ಸ್ಟಾರ್ಟಿಂಗಲ್ಲಿ ಅನ್ನಿಸ್ತಾ ಇತ್ತು ತುಂಬ ವೀಕ್ ಪರ್ಸನ್ ಇವನು ಅಂತ ಅನ್ನಿಸ್ತಾ ಇತ್ತು, ವೀಕ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು, ಒಂದು 4 ವಾರದಲ್ಲಿ ಹೊಟ್ಟೋಗ್ಬಿಡ್ಬೋದೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಐ ವಾಸ್ ದೇರ್ ವಿತ್ ಹಿಮ್. ನೀಗೇನು ತಲೆ ಕೆಡ್ಸ್ಕೊಂಬೇಡ, ನಿಂಗೆ ಏನೇ ಸಮಸ್ಯೆ ಆದರೂ ನನ್ನ ಹತ್ರ ಹೇಳ್ಕೊಂತ ನಾನು ಹೇಳ್ತಿದ್ದೆ, ನನ್ನ ತಮ್ಮನ ಥರ ನೋಡ್ತೀನಿ ಅಂತಲೂ ಹೇಳಿದ್ದೆ. ಆ್ಯಂಡ್ ಎಷ್ಟೋ ಸಣ್ಣ ವಿಚಾರದಲ್ಲಿ ಅವನೇನಾದರೂ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಐ ಯೂಸ್ ಟು ಅಡ್ರೆಸ್ ಇಟ್. ಫಸ್ಟ್ ವೀಕಿಂದನೇ ನಾನು ಹೇಳ್ತಿದ್ದೆ ಡ್ರೋನ್ ಪ್ರತಾಪ್ ತುಂಬ ಚೆನ್ನಾಗಿ ಮಾಡ್ದ ಅಂತ. ಅದಾದ್ಮೇಲೆ ಒಂದಷ್ಟು ವಾರಗಳ ಕಾಲ ಅವನು ಎಡವಿದ್ದು ನಿಜ. ಬಟ್ ಲಾಸ್ಟ್ 2-3 ವೀಕ್ಸ್ ಏನಿದೆ, ಹಿ ಕೇಮ್ ಔಟ್ ರಿಯಲಿ ವೆಲ್. ಒಂದು ಮಾತಲ್ಲಿ ಇರೋಂಥ ಟಕ್ಕರ್ ಕೊಡೋಂಥ ಡ್ರೋನ್ ನಾನು ನೋಡೇ ಇರಲಿಲ್ಲ. ಫಸ್ಟ್ ವೀಕಲ್ಲಿ ಅದೇ ಆಟ ಫಸ್ಟ್ ವೀಕಿಂದ ಆಡ್ಕೊಂಬಂದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅವನಿಗೆ. ಇನ್ನು ನಿಮ್ಮ ಪಕ್ಕದಲ್ಲಿ ಡ್ರೋನ್ ಪ್ರತಾಪ್ ಇರ್ತಾರೆ ಅಂತ ಅನ್ಕೊಂಡಿದ್ರ? ಇಲ್ಲ, ನಾನು ಗೆಸ್ ಮಾಡಿರಲಿಲ್ಲ. ಆ್ಯಂಡ್ ಬಿಗ್ ಬಾಸ್ ಕೇಳಿದಾಗ ಟಾಪ್ 5 ಯಾರ್ಯಾರು ಬರ್ಬಹುದು ಅಂತ ಹೇಳಿದಾಗ ನಾನು 5 ಹೆಸರು ಹೇಳಿದ್ದೆ. 5 ಹೆಸರಲ್ಲಿ ಪ್ರತಾಪ್ ಹೆಸರು ಹೇಳಿದ್ದೆ. ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಡ್ರೋನ್ ಪ್ರತಾಪ್ ಟು ಬಿ ದೇರ್. ಐ ಎಕ್ಸ್ಪೆಕ್ಟೆಡ್ ವಿನಯ್ ಆ್ಯಂಡ್ ಐ ವಾಂಟೆಡ್ ವಿನಯ್ನೇ ಅಲ್ಲಿ ಬರಬೇಕಾಗಿತ್ತು ಅಂತ ನನಗೆ ಆಸೆ ಇದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಬಟ್ ಡ್ರೋನ್ ಪ್ರತಾಪ್ ಡಿಸರ್ವ್ ಮಾಡಲ್ಲ ಅಂತಲ್ಲ, ಹಿ ಡಿಸರ್ವ್ಸ್ ದಟ್ ಪ್ಲೇಸ್. ಆ್ಯಂಡ್ ಡ್ರೋನ್ ಪ್ರತಾಪ್ ಮಿಡ್ಲಲ್ಲಿ ಹಾಸ್ಪಿಟಲೈಸ್ ಆಗಿದ್ರು. ಅದರ ಬ್ಯಾಕ್ ಸ್ಟೋರಿ ಅಥವಾ ಏನಾಗಿತ್ತು ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾಕಂದರೆ ಫುಡ್ ಪಾಯ್ಸನ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಅವರೇನೋ ಕುಡ್ದಿದ್ರು ಅಂತ ಹೊರಗಡೆ ಸ್ವಲ್ಪ ವಿಚಾರಗಳು ಬಂದಿತ್ತು. ಇಲ್ಲ, ಅದೆಲ್ಲ ಸುಳ್ಳು. ಅವನು ತುಂಬ ಲೋ ಆಗಿದ್ದ ಬಿಗ್ ಬಾಸ್ ಮನೆ ಒಳಗಿದ್ದಾಗ. ಹಿ ಫೆಲ್ಟ್ ಲೋನ್ಲಿ. ಒಂದು ಗುರುಗಳು ಬರ್ತಾರೆ, ಏನೋ ಒಂದು ಮಾತು ಹೇಳ್ತಾರೆ, ಅದು ನಂಗೆ ಗೊತ್ತಿಲ್ಲ ಏನು ಹೇಳಿದ್ರು ಅಂತ. ಅದಾದ್ಮೇಲೆ ಫುಲ್ಲು ಲೋ ಆಗಿ ಹೋಗ್ತಾನೆ. ನಿಮ್ಮ ಮನೇಲಿ ಯೂಸ್ ಟು ಸ್ಟೇ ಅಲೋನ್. ನ್ಯೂ ಇಯರ್ ಆದಮೇಲೆ ಒಂದೇ ಒಂದು ಕಡೆ ಇರ್ತಾನೆ. ಅವ್ನು ಏನೋ ತಿಂದೆ 2-3 ಡೇಸ್ ಏನೋ ತಿಂದೆ. ನಾವು ಆ್ಯಕ್ಚುಲಿ ತಿನ್ನು ಅಂತ ಹೇಳ್ತಿದ್ದಾಗ ಅವನು ಊಟನೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಡ್ತಾ ಇದ್ದ. ಅದೆಲ್ಲವೂ ಕೂಡ ಸ್ಟ್ರಾಟಜಿನಾ ಅಥವಾ ರಿಯಲಿ ಈಸಿ ಇನ್ನೋಸೆಂಟ್ ಅಂತ ಅನ್ಸುತ್ತಾ ನೀವು? ಯಾಕಂದ್ರೆ ಅಷ್ಟು ಡೇಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ಆಸ್ ಅ ವಿವರ್ ನಾವು ಹೊರಗಡೆಯಿಂದ ನೋಡಿದ್ದೀವಿ. ಸೊ ನಿಮ್ಗೆ ಏನು ಅನ್ಸುತ್ತೆ? ಒಳಗಡೆ ನಾನು ಅದ್ರ ಬಗ್ಗೆ ಏನಿಲ್ಲ, ಸ್ಟ್ರಾಟಜಿ ಅಂತ ನಾವು ಹಂಗೆ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಇಲ್ಲ, ಅವ್ನಿಗೇನೋ ನನಗೂ ನೋವಾಗಿತ್ತು. ಐ ಫೆಲ್ಟ್ ಲೋ. ಬಟ್ ನಾನು ಬೇರೆ ರೀತಿ ನನ್ನ ಪಾಡಿಗೆ ನಾನಿದ್ದೆ. ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ, ಜಾಸ್ತಿ ಕಾಣಿಸ್ಕೊಳಕ್ಕೆ ಹೋಗಲಿಲ್ಲ. ಮೇ ಬಿ ಅವನು ಹಾಗೇ ಇರ್ಬೋದಲ್ವಾ. ಸೊ ಡ್ರೋನ್ ಈಸ್ ಅ ನೈಸ್ ಬಾಯ್. ಅವನು ತುಂಬ ಖುಷಿಯಾಗಿದ್ದಾಗ ಮನಸ್ಫೂರ್ತಿಯಾಗಿ ನಗ್ತಾ ಇದ್ದ. ಆ್ಯಂಡ್ ಹಿ ಹ್ಯಾಸ್ ಅ ವೆರಿ ಇನ್ನೋಸೆಂಟ್ ಸ್ಮೈಲ್. ಒಂದು ಮುಗ್ಧತೆಯ ನಗು ಇದೆ ಅವನಿಗೆ. ನಗು ವಿಡಿಯೋನೇ ಸಾಕಷ್ಟು ಕಡೆಗಳಲ್ಲಿ ಓಡಾಡ್ತಾ ಇದೆ, ವಿಚಿತ್ರ ನಗು ಅಂತ. ಪರ್ಸ್ನಲ್ ಆಗಿ ನಾನು ಮಾತಾಡಿದಾಗ ನನಗವನು ತುಂಬ ಒಳ್ಳೆ ಹುಡುಗ ಅಂತ ಅನಿಸ್ತು. ಯಾಕಂತಂದರೆ ನನ್ನ ತಂಗಿ ಮದುವೆ ಮಾಡಿದ್ರ ಬಗ್ಗೆ ಅವ್ನು ಕೇಳ್ಕೊತಾ ಇದ್ದೆ. ಯಾಕಂದರೆ ಅವನಿಗೂ ಖುಷಿ ಇರೋದು ಅವನ ತಂಗಿ ಮದುವೆ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆ ಅವನಿಗೆ. ಆ ವಿಷಯದ ಬಗ್ಗೆ ತುಂಬ ಕೇಳ್ಕೊತಾ ಇದ್ದೆ ನನ್ನ ಹತ್ರ. ಸೊ ಒಳ್ಳೆ ಹುಡುಗ ಅವನು. ಇನ್ನೋಸೆಂಟ್ ಆ್ಯಂಡ್ ಒಳ್ಳೆ ಹುಡುಗ. ನಾನು ಹೇಳಿದ್ದೆ ಲಾಸ್ಟ್ ಒಂದು ವೀಕಲ್ಲಿ ಅವನದು ಫೋಟೋ ಒಂದಷ್ಟು ಮೆಮೊರೀಸ್ ಎಲ್ಲ ಇದಾದಾಗ ಅಲ್ಲಿ ನಿಂತ್ಕೊಂಡು ಹೇಳಿದೆ, ಡ್ರೋನ್ ಪ್ರತಾಪ್ ಒಬ್ಬ ಶುದ್ಧ ಮನಸ್ಸಿನ ಮುಗ್ಧ ಹುಡುಗ, ಜನರ ಮನಸ್ಸನ್ನ ಗೆದ್ದ ಹುಡುಗ ಅಂತ ಆ ರೀತಿ ಏನೋ ಹೇಳಿದ್ದೆ ಅಲ್ಲ. ಇನ್ನು ಈಸ್ ಎ ನೈಸ್ ಬಾಯ್.